ಜೈಲು ಹಕ್ಕಿ ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಮನೆ ಊಟದ ಭಾಗ್ಯ? ಬಿರಿಯಾನಿ ಭಾಗ್ಯ ಸಿಗುತ್ತಾ ಡಿ ಬಾಸ್ಗೆ? ದರ್ಶನ್ಗೆ ಆಗಸ್ಟ್ 20ರವರೆಗೆ ಜೈಲು ಊಟವೇ ಗತಿ. ಆಗಸ್ಟ್ 20ರವರೆಗೆ ಮುದ್ದೆ ಊಟ ಫಿಕ್ಸು. ದರ್ಶನ್ ಮನೆ ಊಟದ ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಹಣೆ ಬರದಲ್ಲಿ ಬರ್ದಿಲ್ಲ, ಮನೆ ಊಟದ ಭಾಗ್ಯ ಇಲ್ಲ. ಆಗಸ್ಟ್ 20ರವರೆಗೆ ಜೈಲು ಊಟನೇ ಗತಿ. ನೋಡಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ, ಹೈಕೋರ್ಟ್ನಲ್ಲೂ ಕೂಡ ಈಗ ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಿನ್ನಡೆ ಅಂತ ಹೇಳಬಹುದು. ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಈಗ ಆಗಸ್ಟ್ 20 ಅಂದ್ರೆ ಇನ್ನು 20 ದಿನಗಳ ಕಾಲ ದರ್ಶನ್ನ ಆಸೆ ಕನಸು ಹೊತ್ಕೊಂಡು ಕಾಣ್ತಾ ಇದ್ರು. ಪ್ರಭುಲಿಂಗ ನಾವದಿಗೆ ಅವರು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಕೆಲವೊಂದಿಷ್ಟು ಸೆಕ್ಷನ್ಗಳನ್ನು ಕೂಡ ಹೇಳಿದ್ರು. ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಯಿತು. ಈಗ ಅರ್ಜಿ ಮತ್ತೆ ಮುಂದೂಡಿಕೆಯಾಗಿದೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು, ಸೆಷನ್ಸ್ ಕೋರ್ಟ್ಗೆ ನೀವು ಅರ್ಜಿನ ಹಾಕಬಹುದು, ಮತ್ತೆ ಇದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಮೇಲ್ಮನವಿನ ಸಲ್ಲಿಸಬಹುದು ಅಂತ ಹೇಳಿ ಪ್ರಭುಲಿಂಗ ನಾವದಿಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಹೈಕೋರ್ಟ್ನಲ್ಲಿ ಮನೆ ಊಟದ ವಿಚಾರವಾಗಿ ವಿಚಾರಣೆಯನ್ನ ಇವತ್ತು ಕೈಗೆತ್ತಿಕೊಳ್ಳಲಾಯಿತು. ಮತ್ತೆ ಆಗಸ್ಟ್ 20ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಂದ್ರೆ ಅಂತಿಮವಾಗಿ ಇನ್ನೂ ಯಾವುದೇ ತೀರ್ಪು ಬಂದಿಲ್ಲ, ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಅಂದ್ರೆ ದರ್ಶನ್ಗೆ ಮನೆ ಊಟದ ಅವಕಾಶ ಸಿಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಸ್ಟಾರ್ ಆದರೂ ಅಷ್ಟೇ, ಸಾಮಾನ್ಯ ಖೈದಿ ಆದರೂ ಕೂಡ ಅಷ್ಟೇ, ವಿಶೇಷವಾಗಿ ಪರಿಗಣನೆ ತೆಗೆದುಕೊಳ್ಳೋದಾಗುವುದಿಲ್ಲ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈಗ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದೆ. ಆಗಸ್ಟ್ 20ರವರೆಗೂ ಕೂಡ ಜೈಲಲ್ಲೇ ಮುದ್ದೆ ಮುರಿಬೇಕು, ಅಂದ್ರೆ ಮುದ್ದೆ ಊಟ, ಬಿರಿಯಾನಿ ತಿನ್ನಬೇಕು ಅಂತ ಬಹಳ ಹಾತುರಿತಾ ಇದ್ರು, ಹಂಬಲಿಸ್ತಾ ಇದ್ರು ದರ್ಶನ್. ವಿಚಾರಣೆಯನ್ನ ನಡೆಸಿ ಅರ್ಜಿ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ಅದರಲ್ಲೂ SPP ಅವರು ಕೆಲವೊಂದಿಷ್ಟು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದರು. ಮನೆ ಊಟ, ಹಾಸಿಗೆ, ದಿಂಬಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್. ನನಗೆ ಅಜೀರ್ಣ ಸಮಸ್ಯೆ ಇದೆ, ಬೇದಿ ಆಗ್ತಾ ಇದೆ, ಇಲ್ಲಿ ಊಟ ಒಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ಪ್ರಭುಲಿಂಗ ನಾವದಿಗೆ ಅವರು ವಾದವನ್ನ ಮಂಡಿಸಿದ್ರು. ಮಾಜಿ ಅಡ್ವೊಕೇಟ್ ಜನರಲ್ ನಿರೀಕ್ಷೆ ಇತ್ತು ದರ್ಶನ್ ಅವ್ರಿಗೂ ಕೂಡ ಅವ್ರ ಕುಟುಂಬಸ್ಥರಿಗೂ ಕೂಡ ಮನೆ ಊಟದ ಭಾಗ್ಯ ಸಿಗುತ್ತೆ ಅಂತ. ಬಟ್ ಆ ಒಂದು ಅವಕಾಶ ಸದ್ಯಕ್ಕಂತರೂ ಇಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ತೀವ್ರವಾದಂಥ ಹಿನ್ನಡೆಯಾಗಿತ್ತು. ಮನೆ ಊಟ ಅವಕಾಶ ಇಲ್ವೇ ಇಲ್ಲ ಅಂತೇಳಿ ಅರ್ಜಿ ತಿರಸ್ಕೃತ ಆಗಿತ್ತು, ವಜಾಗೊಂಡಿತ್ತು. ಅದಾದ ಮೇಲೆ ಮತ್ತೆ ಹೈಕೋರ್ಟ್ನಲ್ಲಿ 29ಕ್ಕೆ ವಿಚಾರಣೆ. ನೋಡಿ, ನ್ಯಾಯಾಧೀಶರ ಅಭಿಪ್ರಾಯ, ದರ್ಶನ್ ಸೆಲೆಬ್ರಿಟಿ ಅಂತ ಮನೆ ಊಟ ಕೊಡಬೇಕಾ? ದಯವಿಟ್ಟು ದರ್ಶನ್ ಸೆಲೆಬ್ರಿಟಿ ಅನ್ನೋದನ್ನ ಹೈಲೈಟ್ ಮಾಡಬೇಡಿ. ಇಲ್ಲಿ ಎಲ್ಲರೂ ಒಂದೇ ಕಾನೂನು ಮುಂದೆ. ದರ್ಶನ್ ನಟನೆ ಆದ್ರೂ ಈಗ ಖೈದಿ ಅಷ್ಟೇ. ವೈದ್ಯರು ಕೂಡ ಎಲ್ಲೂ ಮನೆ ಊಟ ಬೇಕು ಅಂತ ಹೇಳಿಲ್ಲ, ರಿಪೋರ್ಟಲ್ಲಿ ಎಲ್ಲೂ ಇಲ್ಲ. ನೋಡಿ, ನ್ಯಾಯಾಧೀಶರ ಅಭಿಪ್ರಾಯ ನೋಡ್ತಾ ಇದ್ದೀರಿ ನೀವು. ದರ್ಶನ್ ಸದ್ಯ ವಿಚಾರಣಾಧೀನ ಖೈದಿ. ವೈದ್ಯರ ರಿಪೋರ್ಟ್ನಲ್ಲಿ ಎಲ್ಲೂ ಕೂಡ ಮನೆ ಊಟ ಬೇಕು ಅಂತ ಉಲ್ಲೇಖ ಮಾಡಿಲ್ಲ. ನೀವು ಯಾಕೆ ದರ್ಶನ್ ಸ್ಟಾರ್ ಅಂತೇಳಿ ಹೈಲೈಟ್ ಮಾಡ್ತಾ ಇದ್ದೀರಿ? ದರ್ಶನ್ ನಟ ಅಂತ ಮನೆ ಊಟ ಕೊಡೋಕ್ಕಾಗತ್ತಾ? ಬಿರಿಯಾನಿ ತಂದು ಕೊಡೋಕ್ಕಾಗತ್ತಾ? ಕೇಳಿದ್ದೆಲ್ಲ ಸಪ್ಲೈ ಮಾಡೋಕ್ಕಾಗತ್ತಾ? ಇದು ಹೈಕೋರ್ಟ್ ನ್ಯಾಯಾಧೀಶರ ಅಭಿಪ್ರಾಯ. ಆ ಅಂಶಗಳನ್ನು ನಾನು ಗಮನಿಸ್ತಾ ಇದ್ದೀರಿ ನೀವು. ದರ್ಶನ್ ಒಬ್ಬ ಹೀರೋ ಅಥವಾ ಸ್ಟಾರ್ ಸೆಲೆಬ್ರಿಟಿ ಅಂತ ಹೇಳಿ ಮನೆ ಊಟ ಕೊಡೋಕ್ಕಾಗತ್ತಾ? ದಯವಿಟ್ಟು ಅದನ್ನು ಹೈಲೈಟ್ ಮಾಡಬೇಡಿ. ಆತ ಒಬ್ಬ ಕೊಲೆ ಆರೋಪಿ, ಈಗ ಖೈದಿ ಅಷ್ಟೇ. ವೈದ್ಯರ ರಿಪೋರ್ಟ್ನಲ್ಲಿ ಏನಿದೆ? ಮನೆ ಊಟ ಬೇಕು ಅಂತ ಹೇಳಿದಾರಾ? ಅನಾರೋಗ್ಯದ ನೆಪವನ್ನ ಇಟ್ಕೊಂಡು ಮನೆ ಊಟ ಕೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ
ನೋಡಿ, ಇದು ನ್ಯಾಯಾಧೀಶರು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳು. ಅಂದರೆ ಈಗ ದರ್ಶನ್ ಪರವಾದಂಥ ವಕೀಲರು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಅವರು ಅನಾರೋಗ್ಯದ ಸಮಸ್ಯೆಗಳನ್ನು ಅಥವಾ ಕೆಲವೊಂದಿಷ್ಟು ಕಾರಣಗಳನ್ನು ಹೇಳಿದರು. ಆದರೆ ವರದಿ ಬೇಕಲ್ಲ, ಅಲ್ಲಿ ವೈದ್ಯರು ಹೇಳಿದ್ ಬೇಕಲ್ಲ. ವೈದ್ಯರೇ ಹೇಳಿಲ್ಲ. ಇಲ್ಲಿ ಕಸ್ಟಡಿಗೆ ತೆಗೆದುಕೊಂಡಾಗ ಆರಾಮಾಗಿದ್ರು, ಸ್ಟಾರ್ಟಿಂಗ್ ಜೈಲು ಬಂದಾಗ ಆರಾಮಾಗಿದ್ರು, ಏಕಾಏಕಿ ಅನಾರೋಗ್ಯ, ಅದು ಊಟ ಸರಿ ಇಲ್ದಿದ್ದಕ್ಕೆ ಅನಾರೋಗ್ಯ ಅಂದರೆ ಇದನ್ನು ಹೇಳೋಕ್ಕಾಗೋದಿಲ್ಲ. ಸೆಕ್ಷನ್ 30 ಅಡಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಇದೆ ಅಂತೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಖಾಸಗಿಯಾಗಿ ಊಟ ತರಿಸಿಕೊಳ್ಳೋಕೆ ಅವಕಾಶವಿದೆ ಅಂತ ಕೋರ್ಟ್ ಗಮನಕ್ಕೆ ತಂದ್ರು. ಜೈಲಿನ ಕೈಪಿಡಿಯಲ್ಲೂ ಈ ಬಗ್ಗೆ ಉಲ್ಲೇಖ ಇದೆ. ದರ್ಶನ್ರನ್ನ ಸೆಲೆಬ್ರಿಟಿ ಅಂತ ಕರೆಯೋದು ಬೇಡ. ಆಯಿತು, ವಿಚಾರಣಾಧೀನ ಖೈದಿ ಅಂತೆ ಕರೀರಿ. ಸೆಲೆಬ್ರಿಟಿ ಎಂದೇ ಮನೆ ಊಟ ನೀಡ್ತಾ ಇಲ್ಲ, ಮನೆ ಊಟವನ್ನು ಕೇಳ್ತಿಲ್ಲ ನಾವು. ಅವ್ರಿಗೆ ಜೈಲಿನಲ್ಲಿ ಜ್ವರ ಬಂದಿತ್ತು. ವೈದ್ಯರು ದರ್ಶನ್ಗೆ ಬೆಡ್ ರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಆದ್ರಿಂದ ಅವ್ರಿಗೆ ಮನೆ ಊಟವನ್ನು ಕೊಡಬೇಕಾಗಿ ವಿನಂತಿ ಅಂತೇಳಿ ವಾದವನ್ನು ಮಂಡಿಸಿದರು. ಸೆಕ್ಷನ್ 30 ಅಡಿಯಲ್ಲೂ ಕೂಡ ಮನೆ ಊಟಕ್ಕೆ ಅವಕಾಶ ಇದೆ. ನೋಡಿ, ಇದು ದರ್ಶನ್ ಪರ ವಕೀಲರ ವಾದದ ಹೈಲೈಟ್ಸ್ ನೋಡ್ತಾ ಇದ್ದೀವಿ. ಜೈಲಿನ ಕೈಪಿಡಿಯಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ಅದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸನ ದರ್ಶನ್ ಪರ ವಕೀಲರು ಮಾಡಿದ್ದಾರೆ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನೆಲ್ಲ ವಾದಗಳಾಗಿತ್ತು ಅದೇ ಅಂಶಗಳು ಇಲ್ಲಿ ರಿಪೀಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅನಾರೋಗ್ಯದ ನೆಪವನ್ನು ಇಲ್ಲಿ ಹೇಳಿದ್ದಾರೆ. ದರ್ಶನ್ಗೆ ಬೆಡ್ ರೆಸ್ಟ್ ಬೇಕು, ಅವಶ್ಯಕತೆ ಇದೆ ಅಂತಲೂ ಕೂಡ ವೈದ್ಯರೇ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಮನೆ ಊಟ ಕೊಡಬೇಕು ಅಂತ. ದರ್ಶನ್ ಮನೆ ಊಟದ ಭವಿಷ್ಯ ಜೈಲಾಧಿಕಾರಿಗಳ ಹೆಗಲಿಗೆ. ನೋಡಿ, ಜೈಲಾಧಿಕಾರಿಗಳ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಜೈಲಿನ ಅಧಿಕಾರಿಗಳೇ ಮನೆ ಊಟದ ಬಗ್ಗೆ ನಿರ್ಧರಿಸಲಿ. ಅಧಿಕಾರಿಗಳು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅವರಿಗೆ ಅವಕಾಶಗಳಿದ್ದಾವೆ. ಅದನ್ನ ಈ ಹೈಕೋರ್ಟ್ನಲ್ಲಿ ಚರ್ಚೆ ಮಾಡೋದೇನಿದೆ. ದರ್ಶನ್ ಮನವಿಯನ್ನ 10 ದಿನದೊಳಗೆ ನಿರ್ಧಾರ ಮಾಡಬೇಕು. ಅಂದ್ರೆ ಈ ಮನೆ ಊಟದ ವಿಚಾರವಾಗಿ ಕೊಡಬೇಕಾ ಬೇಡವಾ? ಮನೆ ಊಟ ಕೊಡುವಂತ ಅವಶ್ಯಕತೆ ಏನಿದೆ? ದರ್ಶನ್ ಮನೆ ಊಟದ ಭಾಗ್ಯ ಜೈಲಾಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ಅವ್ರು ಏನು ಹೇಳ್ತಾರೋ ಅದೇ ಫೈನಲ್. 10 ದಿನದ ಒಳಗಡೆ ಇದರ ಬಗ್ಗೆ ನಿರ್ಧಾರ ಆಗಬೇಕು. ಹೈಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ಮನೆ ಊಟ ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡಬೇಕಾದಂಥದ್ದು ಅಲ್ಲಿನ ಅಧಿಕಾರಿಗಳು. ಯಾಕಂದರೆ ಅವರಿಗೆ ವಾಸ್ತವ ಗೊತ್ತಿರುತ್ತೆ ಏನಾಗ್ತಾ ಇದೆ, ಫುಡ್ ಯಾವ ರೀತಿ ಹೋಗ್ತಾ ಇದೆ, ಗುಣಮಟ್ಟ ಇದೆಯಾ ಇಲ್ವಾ, ದರ್ಶನ್ ಅವ್ರಿಗೆ ಏನಾಗಿದೆ, ಅವರಿಗೆ ವೈರಲ್ ಫೀವರಾ, ಅಜೀರ್ಣನ, ಬೇದಿ ಸಮಸ್ಯೆನ, ಅವರಿಗೆ ಮಾಹಿತಿ ಕಂಪ್ಲೀಟ್ ಆಗಿರೋದ್ರಿಂದಾಗಿ ನೀವು ಇದನ್ನ ಜವಾಬ್ದಾರಿ ತೆಗೆದುಕೊಂಡು ನಿಭಾಯಿಸಬೇಕು. ಈ ಒಂದು ಸಲಹೆಯನ್ನ ಹೈಕೋರ್ಟ್ ಕೊಟ್ಟಿದೆ. 10 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಅದರ ಒಳಗಡೆ ಇದರ ಬಗ್ಗೆ ನಿರ್ಧಾರವನ್ನ ಮಾಡಬೇಕು ಅಂತ. ಯಾಕೆಂದ್ರೆ ಜೈಲಾಧಿಕಾರಿಗಳ ಮೂಲಕ ಇವೆಲ್ಲವನ್ನ ಬಗೆಹರಿಸ್ಕೊಳ್ಬೇಕು. ದರ್ಶನ್ ಅವರು ಏಕಾಏಕಿ ಹೈಕೋರ್ಟ್ಗೆ ಬಂದಿದ್ದವರು ಆರಂಭದಲ್ಲಿ. ಅದಾದ ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕು ಅಂತೇಳಿ ಹೈಕೋರ್ಟ್ ಹೇಳಿತ್ತು. ಇದನ್ನ ಅಲ್ಲೇ ಬಗೆಹರಿಸ್ಕೊಳ್ಬೇಕು ಅನ್ನೋದು ಹೈಕೋರ್ಟ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಮನೆ ಊಟ ಬೇಕು ಅನ್ನೋದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಜೈಲಿನ ಅಧಿಕಾರಿಗಳು ಅಲ್ಲೇನೋ ಮೇಲ್ವಿಚಾರಕರಂತಿರ್ತಾರೆ ಅಥವಾ ಆ ಬ್ಯಾರಕ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ದರ್ಶನ್ ಇರುವಂತಹ ಒಂದು ಸೆಲ್ದು ಅವ್ರಿಗೆ ಬಿಟ್ಟಿದ್ದು, ಅವ್ರು ನಿರ್ಧಾರ ಮಾಡಲಿ ಇದನ್ನ. ಅದಾದ್ಮೇಲೆ ಅವರ ಅಭಿಪ್ರಾಯವನ್ನ ತಿಳಿಸ್ಲಿ. ಜೈಲು ಅಧಿಕಾರಿಗಳು ಏನು ಆ ರಿಪೋರ್ಟ್ ಅನ್ನು ಕೊಡ್ತಾರೋ, ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದೇ ಫೈನಲ್ ಆಗಬಹುದು ಅಂತ ಅನಿಸ್ತಾ ಇದೆ. ಇಲ್ಲಿ ದರ್ಶನ್ ಮನೆ ಊಟದ ಭವಿಷ್ಯ ಈಗ ಜೈಲಿನ ಅಧಿಕಾರಿಗಳ ಹೆಗಲಿಗೆ ವಹಿಸಲಾಗಿದೆ. ಯಾಕಂದ್ರೆ ಬಹಳ ಕಡಿಮೆ ಇಂತಹ ಕೇಸ್ಗಳು ಹೈಕೋರ್ಟ್ನಲ್ಲಿ ನಡೆಯೋದು. ಅಂದ್ರೆ ನನಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು, ದಿಂಬು ಬೇಕು ಅಂತೇಳಿ. ಈಗ ದರ್ಶನ್ ಆಯಿತು, ನೆಕ್ಸ್ಟ್ 5,000 ಖೈದಿಗಳಿದ್ದಾರೆ, ಎಲ್ಲರೂ ಮತ್ತೆ ಖ್ಯಾತೆ ತೆಗಿತಾರೆ. ಸರ್ ನನಗೂ ಬೇಕು, ನನಗೆ ಬೋಟಿ ಕಲಿಜಾ ಬೇಕು, ಎಗ್ ರೈಸ್ ಬೇಕು, ಬಿರಿಯಾನಿ ಬೇಕು ಅಂತ. ಆಮೇಲೆ ಅವರು ಕೂಡ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಸೊ ಹಾಗಾಗಿ
ಎಲ್ಲರಿಗೂ ಒಂದೇ ನ್ಯಾಯ ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಈ ಅಭಿಪ್ರಾಯಕ್ಕೆ ಬಂದಿದೆ ಮತ್ತು ಜೈಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ.